ನಂತರ ಯುದ್ಧ ಮಾಡಬಹುದು. ಹೌದು. ಹಾಗೆ ಧರಾದೇವಿಯನ್ನು ಪೀಡಿಸಬೇಕು ಅಂತಾದ್ರೆ ಅವನು ಬರ್ತಾನೆ ಹೌದು ಅಂತ ಆದ್ರೆ ಇದು ಕೆಲಸ ಸುಲಭದಲ್ಲಿ ಆಗ್ತದೆ ಅಂತ ಆದ ಬಳಿಕ ಇಡೀ ನಮಗೆ ಹಾಗೆ ಹಿಡಿದಾದರೂ ಕೂಡ ಹೇಳಿಕೊಂಡು ಬರುವಂತಹ ವ್ಯವಸ್ಥೆಯನ್ನು ಕೆಲವರದೊಂದು ಕ್ರಮ ಉಂಟು. ಕ್ರಮದಲ್ಲಿ ಆರಂಭಿಸುವಾಗ ಒಂದು ಉಲ್ಲಾಸ ಇರ್ತದೆ. ಆರಂಭದಲ್ಲಿ ಇರ್ತದೆ. ಸ್ವಲ್ಪ ತಿರುಗಾಟ ಮುಂದುವರಿದ ಹಾಗೆ ಎಲ್ಲ ಕಡಿಮೆ ಆಗ್ತದೆ. ಹಾಗಾಗಬಾರ್ದು ಅಂತ ಹೇಳುವುದು. ಈಗ ನನ್ನ ಈಗ ತಿರುಗಾಟದಲ್ಲಿ ಕಡಿಮೆ ಆಗ್ತದೆ. ತಿರುಗಾಟ ಅಂತಲ್ಲ, ಇದು ಯುದ್ಧ ಆರಂಭ ಆದ್ಮೇಲೆ ಅದು ಎಷ್ಟು ಸಮಯ ಹೋಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯುದ್ಧ ಮುಕ್ತಕ್ಕೆ ಹೋಗಿ ಕೆಲವರೊಂದು ಆರಂಭ ಮಾಡು 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 ಹೇಳುವುದು ಮಾತ್ರ, ಮತ್ತೆ ಕೆಲಸಕ್ಕೆ ಹೋಗಿ ಯಾರು ಇರುವುದಿಲ್ಲ. ಒಂದು ಅವನನ್ನು ದೇಹದಲ್ಲಿ ನೀನು ಹಾಗಾಗಬಾರ್ದು. ನನಗೊಂದು ಮಾತು ಕೊಡ್ಬೇಕು, ಅವನನ್ನು ಬಿಡುವುದಿಲ್ಲ. ಅವಳನ್ನಂತೂ ಬಿಡುವುದೇ ಇಲ್ಲ, ಬಿಡುವುದೇ ಇಲ್ಲಿ ಒಂದು ಪ್ರಸಂಗ ಒಂದು ಹದಕ್ಕೆ ಒಂದು ಮುಟ್ಟಿತ್ತು. ಅಲ್ಲ, ನಾನು ಬಂದ ಕೆಲಸ ನಿನ್ನನ್ನೊಂದು ಆ ಜಾಗಕ್ಕೆ ಮುಟ್ಟಿಸಬೇಕನ್ನುವಂತ ಒಂದು ಕೆಲಸ ಉಂಟಲ್ವ, ಆ ಜಾಗಕ್ಕೆ ಯಾವುದೇ ಕಾರಣಕ್ಕೆ ಅವನನ್ನು ನೀನು ಬಿಡುವುದಿಲ್ಲ. ನಾನು ಸತ್ಯ ಹೇಳ್ತೇನೆ, ನನಗೆ ನಿಮ್ಮ ಯುದ್ಧ ಹೇಳುವುದು. ಈಗ ನನಗೊಂದು ಮನಸ್ಸಿತ್ತು ನಿಮ್ಮದೊಂದು ಯುದ್ಧದ ಚಂದ ನೋಡಿ ಹೋಗುವ ಅಂತ. ನೋಡ್ತೀರಾ? ಅಲ್ಲ ಆಶೆ ಆದ್ರೆ ನನಗೆ ನಿಲ್ಲಿಕ್ಕೆ ಆಗುದಿಲ್ಲ. ಅದೇ ಸಮಸ್ಯೆ ನನಗೆ. ನೀನು ಇಷ್ಟೊಂದು ಹಾಗಾಗಿ ನಾನು ಈಗ ಹೋಗ್ತೇನೆ, ಮತ್ತೆ ನಿನ್ನ ವೈಕುಂಠಕ್ಕೆ ಬರ್ತೇನೆ. ನನ್ನ ವೈಕುಂಠಕ್ಕೆ ಬರ್ತದೆ. ಅದು ಎಷ್ಟು ದಿವಸದ್ದು ವೈಕುಂಠ? ಯಾವುದು? ಅದು ನೀವು ಹೇಳಿದ ವೈಕುಂಠ ಈಗ ನೀವು ಎಷ್ಟು ದಿವಸದಲ್ಲಿ ಮಾಡ್ತೀರಾ ಅಷ್ಟೇ ದಿವಸ. 12-13 ದಿವಸ ವೈಕುಂಠ ಅದೇ ಹೇಳಿದ್ದಲ್ಲ. ಈಗ ಅವ ಎಲ್ಲಿರುವುದು? ಹರಿ ವೈಕುಂಠದಲ್ಲಿ ಅಲ್ಲ. ಈಗ ಅವನನ್ನು ಸೋಲಿಸಿ ನೀನು ಗೆದ್ದ ಮೇಲೆ ವೈಕುಂಠ ಯಾರದ್ದು? ವೈಕುಂಠ ನನ್ನದೇ. ನಿನ್ನದೇ ವೈಕುಂಠಕ್ಕೆ ಬರ್ತೇನೆ ಹೇಳಿದ್ದು. ನಿನಗೆ ಗೊತ್ತಾಗ್ತದೆ. ಅದೊಂದು ನಿಮ್ಮದೊಂದು ಸಮಾರಾಧನ ಆಗುದಿಲ್ವಾ? ವೈಕುಂಠ ಸಿಕ್ಕಿದ ಮೇಲೆ ಸಮಾರಂಭ ಆಗುದಿಲ್ವಾ? ಆ ಹೊತ್ತಿಗೆ ನಾನು ಬರ್ತೇನೆ. ಬಿಡಬೇಡ, ಇನ್ನು ಮರೀಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ನೀನೊಂದು ಈ ಪ್ರಸಂಗದಲ್ಲಿ ಒಂದು ಹೇಗಾದ್ರೂ ಮೇಲೆ ಬೀಳ್ಬೇಕು. ಹೌದು, ಈ ಪ್ರಸಂಗದಲ್ಲಿ ನೀನು ಸದ್ಯಕ್ಕೆ ಮೇಲೆ
ಸುಮಾರು